ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ನಮ್ಮ 106ನೇ ಬ್ಯಾಚು ಮಾರ್ಚ್ 15ಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಆಸಕ್ತಿ ಇರ್ತಕ್ಕಂಥವ್ರು ಯಾರ್ಯಾರು ಇರ್ತಕ್ಕಂಥವ್ರು ದಯವಿಟ್ಟು ಜಾಯಿನ್ ಆಗಿ ಉತ್ತಮವಾಗಿರ್ತಕ್ಕಂಥ ಜ್ಯೋತಿಷ್ಯ ಕಲಿಕೆಯನ್ನು ನೀವು ಕಲಿಬೋದು. ಹಾಗೆ ಕುಟುಂಬ ಸಮೇತರಾಗಿ ಕಲಿಬೋದು. ಭಾಳ ಸುಲಭವಾಗಿರ್ತಕ್ಕಂಥದ್ದು. ಕಲಿತಾಗ ಅನೇಕ ವಿಚಾರಗಳು ನಿಮಗೆ ತಿಳಿ ಬರುತ್ತೆ. ಯಾವ ಟೈಮಲ್ಲಿ ಗುಡ್ ಟೈಮ್ ಬ್ಯಾಡ್ ಟೈಮ್ ಎಲ್ಲ ಗೊತ್ತಾಗುತ್ತೆ. ಸ್ವಲ್ಪ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ. ಗ್ರಹಗಳ ಒಂದು ಕಾರಕತ್ವದ ಮೇಲೆ ಮತ್ತು ದಶಾಭುಕ್ತಿ ಮೇಲೆ ನಮ್ಮ ಜೀವನ ಇರ್ತಕ್ಕಂಥದ್ದು. ಸೊ ಮಾರ್ಚ್ 15 ನಮ್ಮ 106ನೇ ಬ್ಯಾಚ್ ಇರ್ತಕ್ಕಂಥದ್ದು. ಜಾಯ್ನ್ ಆಗಿ ಕರೆಗಳನ್ನ ತಗೊಂಡೋಗೋಣ. ನಮಸ್ಕಾರ. ನಮಸ್ಕಾರ ಸರ್. ನನ್ನ ಅಣ್ಣನ ಮಗನ ಬಗ್ಗೆ ಕೇಳಬೇಕಾಯ್ತು. ಹೇಳಿ. 11/6. ಡೇಟ್ ಆಫ್ ಬರ್ತ್, ಟೈಮ್ ಬರ್ತ್ ಕರೆಕ್ಟ್ ಆಗಿದೆಯಾ? ಟೈಮಿಂಗ್ಸ್ ಬಂದ್ಬಿಟ್ಟು 12:15 ಮಧ್ಯಾಹ್ನ. 12:15. ಡೇಟ್ ಆಫ್ ಬರ್ತ್ ಹೇಳಮ್ಮ. 11/6. ಓಕೆ. 1998. ಸಮಯ 12:15 ಮಧ್ಯಾಹ್ನ. ಮಧ್ಯಾಹ್ನ. ಹುಟ್ಟಿದ ಊರು ಬೆಂಗಳೂರು. 11 ಜೂನ್ 1998, 12:15. ಇದ್ರ ಪ್ರಕಾರ ಧನುರಾಶಿ, ಮೂಲ ನಕ್ಷತ್ರ, 3ನೇ ಪಾದ. ಸರಿನಾ? ಸರಿ ಸರ್. ಸದ್ಯಕ್ಕೆ ಇವಾಗ ನಡೀತಾ ಇರ್ತಕ್ಕಂಥ ದಶ 20ರಿಂದ 26ವರೆಗೂ ಸೂರ್ಯ ದಶ ನಡೀತಾ ಇದೆ. ಸೂರ್ಯ ದಶ ನೋಡೋಣ. 10, 9, 4, 7, 8 ಬುಧ ಭುಕ್ತಿ ನಡೀತಾ ಇದೆ. ಹೇಳಿ. ಮದುವೆ ಯೋಗ ಇದೆ. ಹೇಳಿ. ಅದೇ ಇಷ್ಟೊಂದು ಹುಡುಗಿನ ಇಷ್ಟಪಟ್ಟಿದ್ದಾನೆ. ಅವಳನೇ ಆಯ್ತಾನ ಇಲ್ಲ ಬೇರೆ ನಾವು ತೋರಿಸಿದ ಆಯ್ತಾನ ಅಂತ ಕೇಳಕ್ ಮಾಡಿದೆ. ಸರಿ, ನೋಡೋಣ. 7ನೇ ಕಸ್ಪ್ ಬಂದ್ಬಿಟ್ಟು 10, 2, 11, 5, 8. 5ನೇ ಕಸ್ಪ್ ನೋಡೋಣ. 10, 2, 1, 9, 4, 7, 5, 8. ಇಷ್ಟಪಡೋದೇ ಆಗೋದು ತೋರಿಸ್ತಾ ಇದೆಯಲ್ಲಮ್ಮ. ಮತ್ತೆ ನಿಮ್ಗೆ ಸಂಬಂಧನೇ ತೋರಿಸ್ತಾ ಇದೆ ಇಂಡೈರೆಕ್ಟ್ ಆಗಿ. ನಿಮ್ ಕಡೆನೇನಾ? ಇಲ್ಲ, ಅವಳೇ ಬೇರೆ ಕ್ಯಾಸ್ಟ್, ನಾವೇ ಬೇರೆ ಕ್ಯಾಸ್ಟ್. ಕ್ಯಾಸ್ಟಾ? ಅಯ್ಯೋ ಬಿಟ್ಟ. ನಿಮ್ ಜೊತೆಲಿರೋರು ಅಲ್ಲೇ ಹತ್ರದಲ್ಲಿರೋರು ನಾವ್ ಹೇಳಿದ್ರು ಕ್ಯಾಸ್ಟ್ ಕೊಟ್ಟೋದ್ರು. ಸರಿ, ಓಕೆ. ನೀವು ಕ್ಯಾಸ್ಟ್ ನೀವು ಮನೇಲಿ ನೀವು ಇಟ್ಕೊಳ್ಳಿ, ನಮ್ಗೆ ಬೇಕಾಗಿಲ್ಲ. ಆಗತ್ತೆ, ಮಾಡ್ಕೊಳ್ತಾರೆ. ಮದುವೆ ಜೀವನ ಚೆನ್ನಾಗಿರುತ್ತೆ. ಸೊ ಮಾಡ್ಕೋಬೋದು, ಏನು ತೊಂದರೆ ಏನಿಲ್ಲ. 6ನೇ ಮನೆ ಮತ್ತೆ 4ನೇ ಮನೆ ಬಂದಾಗ ಸ್ವಲ್ಪ ನೆಗೆಟಿವ್ ಆಗುತ್ತೆ. ವೈವಾಹಿಕ ಜೀವನ 6, 10, 4, 8, 12 ಕೂಡ ಅಬ್ಸ್ಟಿಕಲ್ಸ್ ತರುತ್ತೆ. ಮುಂದಿನ ಕರೆ ಹೋಗೋಣ. ನಮಸ್ಕಾರ. ಮಾತಾಡಿ. ನಮಸ್ಕಾರ ಸರ್. ಟಿವಿ ವಾಲ್ಯೂಮ್ ಫಸ್ಟ್ ಕಮ್ಮಿ ಮಾಡಿ. ನಮಸ್ಕಾರ ಸರ್. ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ. ನಮಸ್ಕಾರ ಸರ್. ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ. ನಮಸ್ಕಾರ ಸರ್. ಸರ್, ಬೇರೆ ಕಾಲ್ ಕೊಡಿ ದಯವಿಟ್ಟು ಬೇಗ. ಅವ್ರಿಗೆ ನಮಸ್ಕಾರ ಅಂತ ಒಂದು 50 ಸತಿ ಹೇಳ್ತಾ ಇದ್ರೆ ಅವ್ರು ನಮಸ್ಕಾರ ಮಾಡ್ತಾನೆ ಇರ್ತಾರೆ. ಕರೆ ಮಾಡೋರು ದಯವಿಟ್ಟು ಟಿವಿ ವಾಲ್ಯೂಮ್ ಅಲ್ಲಿ ಕಮ್ಮಿ ಮಾಡಿ ಕೊಡಕ್ಕೆ ಹೇಳಿ. ಅಲ್ಲಿ ಹಿಂದ್ಗಡೆ ಬ್ಯಾಕ್ ಅಲ್ಲಿ ಇರೋರು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಬಿಟ್ಟು ಕೊಡಕ್ಕೆ ಹೇಳಿ. ಇದ್ರ ಆಚೆ ಬರಕ್ಕೆ ಹೇಳಿ. ನಮಸ್ಕಾರ. ನಮಸ್ಕಾರ. ಹೇಳಿ ಸರ್. ನನ್ನ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ನಂದು ಎಂಗೇಜ್ಮೆಂಟ್ ಆಗಿ 1.5 ವರ್ಷ ಆಯ್ತು. ಇಲ್ಲಿಗೆ ಎಂಗೇಜ್ಮೆಂಟ್ ಆಗಿ 1.5 ವರ್ಷ ಆಯ್ತು. ಎಂಗೇಜ್ಮೆಂಟ್ ಆಗಿ 1.5 ವರ್ಷ ಆಯ್ತು. ಅದಾದ್ಮೇಲೆ ಮದುವೆಗೆ ನಾವು ಒಂದು 2-3 ಸಲ ಡೇಟ್ ಎಲ್ಲ ಫಿಕ್ಸ್ ಮಾಡಿದ್ವಿ. ಅದಾಗೆಲ್ಲ ಪೋಸ್ಟ್ಪೋನ್ ಆಯ್ತು. ರೀಸೆಂಟ್ ಆಗಿ ನಮ್ಮ ಅಜ್ಜಿನೇ ತೀರೋಗ್ಬಿಡ್ತು. ನವೆಂಬರ್ 29ಕ್ಕೆ ಮದುವೆ ಇಟ್ಕೊಂಡಿದ್ವಿ. ನವೆಂಬರ್ 2ನೇ ತಾರೀಕಿಗೆ ನಮ್ಮ ಅಜ್ಜಿ ತೀರೋಗ್ಬಿಟ್ರು. ಸರಿ. ಹಾಗಾಗಿ 4 ತಿಂಗಳು ಅದೇನೋ ದೋಷ ಬಂದಿದೆ ಅಂತ ಹೇಳ್ಬಿಟ್ಟು ಮನೆ ಕೂಡ ಕೇಳಿದ್ರು. ಇದೇ ರೀತಿ ಆಗ್ತದೆ 1.5 ವರ್ಷದಿಂದ. ಬೇಗ ಆಗದೆ ಇರೋ ಕಾರಣ ಏನು? 1.5 ವರ್ಷದಿಂದ ನೀವು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ರಿ, ಫೈನ್. ಎಂಗೇಜ್ಮೆಂಟ್ ಮಾಡ್ಕೊಂಡು 6 ತಿಂಗಳಲ್ಲೇ ಮಾಡ್ಕೋಬೋದಾಯ್ತಲ್ಲ. ಅಲ್ಲೇನ್ ಈಗ ರೀಸೆಂಟ್ ಆಗಿ ನವೆಂಬರ್ ಬೇರೆ. ತಮ್ಮ ಮದುವೆ ಆಗಿ 1 ವರ್ಷ ಕಂಪ್ಲೀಟ್ ಆಗಿರ್ಲಿಲ್ಲ. ಏನು? ನಿಮ್ಮ ಅಣ್ಣ ತಮ್ಮ ಮದುವೆ ಆಗಿ 1 ವರ್ಷ ಕಂಪ್ಲೀಟ್ ಆಗಿರ್ಲಿಲ್ಲ. ಓಕೆ. ಅವ್ರದ್ದು ಮದುವೆ ಕಂಪ್ಲೀಟ್ ಆಗಕ್ಕೆ 1 ವರ್ಷ ಆಗ್ಬೇಕಾಗಿತ್ತು. ಹಾಗಾಗಿ ಆ 1 ವರ್ಷ ಕಂಪ್ಲೀಟ್ ಆದ್ಮೇಲೆ ನನ್ ಮದುವೆ ಮಾಡ್ಕೊಂಡು ಅಂತ ಮಾಡಿದೆ.
ಅದು ಯಾಕೆ ಅದು ಕಂಪ್ಲೀಷನ್ ವೇಟ್ ಮಾಡ್ತೀರಾ? ಅದೇನೋ ಸೈಕಲ್, ಅದು ಒಂಥರ ಋತುನ, ಅದು ಸೀಸನ್ ಅಲ್ಲ? ಒಂದ್ ವರ್ಷ ಕಾಯ್ಬೇಕು ಅಂತ ಏನ್ ಸೀಸನ್ ಇದೆ ಅದರಲ್ಲಿ? ನನಗೆ ಅರ್ಥ ಆಗಿಲ್ಲ ಅದು. ಮದುವೆ ವಿಚಾರದಲ್ಲಿ ಏನಾಗ್ತಿದೆ ಅಂತಂದ್ರೆ ಸ್ವಲ್ಪ ಕಷ್ಟ ಆಗ್ತಿದೆ. ಅಂದ್ರೆ ಮದುವೆ ಯಾವಾಗ ಆಗುತ್ತೆ ಅನ್ನೋದು ಸ್ವಲ್ಪ ಡೌಟ್ ಆಗ್ಬಿಟ್ಟಿದೆ. ಅದು ದುಡ್ಡಿದ್ಯಾ ಮದುವೆ ಆಗಕ್ಕೆ? ಏನ್ ಗುರುಗಳೇ? ದುಡ್ಡಿದೆ ತಾನೆ? ಹಾ ಇದೆ. ಹುಡುಗಿಯವ್ರ ಹತ್ರ ದುಡ್ಡಿದೆ ತಾನೆ? ಹಾ ಅವ್ರ ಹತ್ರನೇ ಇದೆ. ಹಾ, ಬಟ್ ಈಗ ನಿಮ್ ಅಜ್ಜಿ ಸತ್ತೋಗಿರೋ ಮೈದಲ್ಲಿ ಬಂದ್ಬಿಟ್ಟಿದೆ, ಏನ್ ಮಾಡೋದು ಈಗ? ಇನ್ನೊಂದ್ 20 ದಿವಸ ಆದ್ರೆ ಅದು ಮುಗ್ದು ಹೋಗುತ್ತೆ. 4 ತಿಂಗಳು ಕಂಪ್ಲೀಟ್ ಆಗುತ್ತೆ. ಸರಿ, ಈಗ ನನ್ಗೆ ಏನಂತ ಹಾಕ್ಲಿ ಇವಾಗ ಹೇಳಿ? ನೀನು ಬರಬಾರ್ದು ಅಂತ ಹಾಕ್ಬೇಕಾ ಏನು? ಮದುವೆಗೆ ಏನಾದ್ರು ದೋಷ ಆಗ್ತಾ ಇದೆಯಾ ಅಂತ. ಮದುವೆಗೆ ದೋಷ ಬಂದ್ರಪ್ಪ ದೋಷ. 1 to 240 ಒಂದು ನಂಬರ್ ಹೇಳಿ. 1 to 240. 46 ಮ್ಯಾರೇಜ್ ಟೈಮಿಂಗ್ ನೋಡ್ಬೋಣ. ಇದೇನು 20 ದಿವಸದಲ್ಲೇ ಬಂದ್ಬಿಡುತ್ತೆ ಅಂತ ಇದಿಲ್ಲ. ಶನಿ ಅಂತರ್ಭುಕ್ತಿ, ಶನಿ ಆದ ಮೇಲೆ ಬರ್ತಕ್ಕಂಥ ಮ್ಯಾರೇಜ್ ಕಾಂಬಿನೇಷನ್ ದಶ 1 6 11. ಸೆಲ್ಫ್ ಡಿಸಿಷನ್ ನೀವು ತಗೊಳ್ಳೇಬೇಕು. ಯಾಕೆಂದ್ರೆ ದಶ ಸೆಲ್ಫ್ ಡಿಸಿಷನ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದೆ. 1 is ಸೆಲ್ಫ್ ಡಿಸಿಷನ್ 1 ಸೆಲ್ಫ್ ಅಂತ ಬರುತ್ತೆ. ಆ ಡಿಸಿಷನ್ ನೀವು ತಗೊಳ್ಬೇಕು. ಸೆಲ್ಫ್ ಡಿಸಿಷನ್ ದಶಾಭುಕ್ತಿಗಳು ತೋರಿಸುತ್ತೆ. ಕೇತು ಗ್ರಹ ಬಂದಾಗ ಹಿರಿಯರೆಲ್ಲ ಸೇರಿ ಮಾಡ್ತಾರೆ. ಮ್ಯಾಕ್ಸಿಮಮ್ ಟೈಮಿಂಗು ನನ್ನ ಪ್ರಕಾರ ಇಲ್ಲಿ ಬುಧ ಮತ್ತೆ ಕೇತು ಮೇ ಆದ್ಮೇಲೆ ಆಗ್ಬಿಡುತ್ತೆ. ಇದೇ ವರ್ಷ ಮೇ ಆದ್ಮೇಲೆ ಕೇತು ಬರುತ್ತೆ. ಸೊ ಈ ಮೇಯಿಂದ ನೆಕ್ಸ್ಟ್ ಮೇ ಒಳಗಡೆ ಮುಗಿದೋಗುತ್ತೆ. ಸೊ ಈ ಮೇಯಿಂದ ಈ ಮೇ ಒಳಗಡೆ ಮುಗಿದೋಗುತ್ತೆ. ನಾಟ್ ಟು ವರಿ. ಕೇತು ಹ್ಯಾಸ್ ಗಾಟ್ ದಿ 9th house ಆಫ್ ಹಿರಿಯರ ಒಂದು ವಿಚಾರ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ. ಲೇಟ್ ಮಾಡ್ತಾ ಇದ್ದೀನಿ ಹಿಂದೆಗಡೆ. ನಮಸ್ಕಾರ. ನಮಸ್ತೆ ಗುರುಜಿ. ಹಾ ಹೇಳಿ. ನಾವು ಪಿರಿಯಾಪಟ್ಟಣದಿಂದ ಕಾಲ್ ಮಾಡ್ತಾ ಇರೋದು. ಹಾ ಹೇಳಿ. ಡೇಟ್ ಆಫ್ ಬರ್ತ್ ಹೇಳ್ತೀನಿ. 20/12 ಓಕೆ. 1994 ಸಮಯ 8:51 ಬೆಳಿಗ್ಗೆ. ಹುಟ್ಟಿದ ಊರು ಪಿರಿಯಾಪಟ್ಟಣ. ಯಾರ ಜಾತಕ ಇದು? ಯಾರ್ದು ಜಾತಕ? ನಂದೆ ಶಿಲ್ಪ. ಸರಿ, ಓಕೆ. ಮಿಥುನ ರಾಶಿ, ಪುನರ್ವಸು ನಕ್ಷತ್ರ, 3ನೇ ಪಾದ. ಬುಧ ದಶೆ ನಡೀತಾ ಇದೆ. ಬುಧ 12 6 9 4 1 2 5 8 4 10 10 3 12. ಪ್ರಶ್ನೆ ಕೇಳಿ. ಮದುವೆ ಬಗ್ಗೆ ಕೇಳ್ಬೇಕಿತ್ತು. ಯಾವ್ದು ಸೆಟ್ ಆಗ್ತಾ ಇಲ್ಲ. ಈಗ ನಿಮ್ಗೆ ಏಜ್ 30 ಆಗಿದೆಯಾ? ಹೌದು ಗುರುಜಿ. 7th ಕಸ್ಪು 10 5. ಓಕೆ. ಮದುವೆಯಲ್ಲಿ 10 ಬರ್ತಾ ಇದೆ. ಮ್ಯಾರೇಜ್ 10 ಸ್ವಲ್ಪ ನಿಧಾನ, 12 ಅದು ನಿಧಾನ. ಡಿಲೇ ಇನ್ ಮ್ಯಾರೇಜ್ ತೋರಿಸ್ತಾ ಇದೆ ಆಲ್ರೆಡಿ. ನಿಮಗೆ ಮ್ಯಾರೇಜಲ್ಲಿ ಇಂಟ್ರೆಸ್ಟೇ ಇಲ್ಲ ಅಂತ ಗ್ರಹ ಹೇಳ್ತಾ ಇದೆಯಪ್ಪ. ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಯಾಕೆ ಗೊತ್ತಾಗ್ತಾ ಇಲ್ಲ. ಓಕೆ, ಈಗ ದಶಾ ನೋಡೋಣ. ಕರೆಂಟ್ ದಶಾನು ಹಾಗೆ ಇದೆ. 4 ಕಾಂಬಿನೇಷನ್ ಇದೆ. ಬ್ಯಾಡ್ ಇನ್ ಮ್ಯಾರೇಜ್ ಲೈಫ್ ಅಂತ ಬರ್ತಾ ಇದೆ. ಲಾಸ್ ಆಫ್ ಲವ್ ಬರ್ತಾ ಇದೆ. ಲೆಸ್ ಇಂಟ್ರೆಸ್ಟ್ ಇನ್ ಮ್ಯಾರೇಜ್ ಅಂತ ಬರ್ತಾ ಇದೆ. ಸೊ ನಿಮಗೆ ಯಾರಿಗೂ ಇಂಟ್ರೆಸ್ಟೇ ಇಲ್ವಲ್ಲ ನಿಮ್ಮ ಮದುವೆ ಆಕೆ. ಕೇತುವಿನ ನಕ್ಷತ್ರದಲ್ಲಿ ಬೇರೆ ಇದೆ. ಯಾಕೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ? ಬರ್ತಾ ಇದೆ, ಯಾವ್ದು ಸೆಟ್ ಆಗ್ತಾ ಇಲ್ಲ. ಬರ್ತಾ ಇದೆ. ಅದು ಸೆಟ್ ಅಂದ್ರೆ ಏನು ನಿಮ್ ಪ್ರಕಾರ? ಸೆಟ್ ದೋಸೆ, ಮಸಾಲೆ ದೋಸೆ ಬರ್ತಾರೆ, ಏನು ಹೇಳೋದಿಲ್ಲ, ಸುಮ್ನೆ ಹೊರಟೋಗ್ತಾರೆ. ಓ, ನಿಮಗೇನು ಹೇಳಲ್ಲ ಅಂತನಾ? ಅಲ್ಲ, ಹುಡುಗನ್ ಕಡೆಯಿಂದ ಬರ್ತಾರೆ. ನೀವು ಎಲ್ಲದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ? ನಮ್ ಕಡೆಯಿಂದ ಎಲ್ಲ ಅಕ್ಸೆಪ್ಟ್ ಆಗಿದೆ ಗುರುಜಿ. ಅವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ಬರ್ತಾ ಇಲ್ಲ. ಯಾಕೆ ಅಂತ ಹೇಳ, ಬರ್ತಾ ಇಲ್ಲ. ಅಷ್ಟಮದಲ್ಲಿ ರಾಹು ಇದೆ. ನಮ್ಮ ಕಾಂಪೌಂಡರ್ಸ್ ಎಲ್ಲ ಟೆರರಿಸ್ಟ್ ಆಗ್ಬಿಡ್ತಾರೆ. ಸೊ ಇದೇ ಕಾರಣ. ಅರ್ಥ ಆಯ್ತಾ? ಇನ್ನೇನು ನಾನೇ ಕಾರಣ ಹುಡ್ಕೊಡ್ತೀನಿ ನಿಮಗೆ. ಯಾರಿಗೆ ಅಷ್ಟಮದಲ್ಲಿ ಮಂಗಳ ಇರುತ್ತೋ ಅವಾಗ ಈ ನಮ್ಮ ಕಾಂಪೌಂಡರ್ ಹತ್ರ ತೋರಿಸಿದಾಗ ಈ ಹೆಣ್ಣು ಮಗಳು ಬೇಡ ಅಂತಾರೆ. ಅವ್ರ ಮನೆ ಹೆಣ್ಣು ಮಗಳು ಆದ್ರೆ ಏನ್ ಮಾಡ್ತಾರೆ, ಅದನ್ನ ಲಗ್ನ ಚೇಂಜ್ ಮಾಡ್ತಾರೆ. ಅರ್ಥ ಆಯ್ತಾ? ಅವ್ರದೇ ಮನೆ ಹೆಣ್ಣು ಮಗಳು ಇದೇ ತರ ಹುಟ್ಟಿದ್ರೆ, ಆ ಕಾಂಪೌಂಡರ್ಸ್ ಇರ್ತಾರಲ್ಲ, ಪಂಚೇದಾರಿಗಳು, ನಮ್ಮ ಹಿಂದೂ ಧರ್ಮನ ಸಂಸ್ಕೃತಿನ ಉಳಿಸಿ ಬೆಳೆಸ್ತಕ್ಕಂಥವ್ರು ಇರ್ತಾರಲ್ವಾ, ಅವ್ರದೇ ಮನೆ ಹೆಣ್ಮಗಳು ಈ ತರ ಕಾಂಬಿನೇಷನ್ ಬಂದ್ಬಿಟ್ರೆ ನಮಗೆ ಯಾಕೆ ಅಂತ ಹೇಳ್ಬಿಟ್ಟು ಸಡನ್ ಆಗಿ 1-2 ಅವರ್ ಹಿಂದೆಗಡೆ ಹಾಕ್ತಾರೆ. 8:51 ಇದೆಯಲ್ಲ ಈಗ ಸದ್ಯಕ್ಕೆ, ಅದು 6:51 ಅಂತ ಹಾಕಿ ಬೇಗ ಮದುವೆ ಆಗುತ್ತೆ. ಮದುವೆ ಜೀವನದ ಬಗ್ಗೆ ಏನ್ ಚಿಂತೆ ಮಾಡಬೇಡಿ. ಮದುವೆ ಚೆನ್ನಾಗೇ ಆಗುತ್ತೆ. ಫಸ್ಟ್ ಕ್ಲಾಸ್ ಆಗೇ ಇದೆ, ಸೂಪರ್ ಆಗಿದೆ.
ನಾನು ಹೇಳಿದ್ ಮಾಡಿ ಸಕ್ಸಸ್ ಆಗುತ್ತೆ. 1000 ಮದುವೆ ಹೇಳಿ ಮದುವೆ ಏನೋ ಸುಳ್ಳು ಹೇಳಿ ಮದುವೆ ಮಾಡಬೇಕು ಅಂತ ಯಾಕೆ ಹಿಂದಿನ ಕಾಲದಲ್ಲಿ ಹೇಳೋರು? ಇಂಥ ಕಾಂಪೌಂಡರ್ಗಳೆಲ್ಲ ಸಿಗಾಕೊಂಡು ಹಣೆ ಬರ ಇದ್ದಂಗೆ ಹೋಗುತ್ತಪ್ಪ ಅಂತ ಇರಬೇಕಲ್ವಾ? ಹಣೆ ಬರ ಇರುತ್ತೆ, ಹೋಗುತ್ತೆ. ಇಟ್ ಈಸ್ ಆಲ್ ಏರಿಯಾಸ್, ಪೇನ್ ಏರಿಯಾಸ್. ನಮಸ್ಕಾರ. ನಮಸ್ಕಾರ ಸ್ವಾಮಿಗಳೇ. ಹೇಳಿ. ಮಗನ ಮದುವೆ ಬಗ್ಗೆ ಕೇಳಬೇಕಾಯ್ತು. ನಿಧಾನ, ಸ್ವಲ್ಪ ಸೌಂಡ್ ಕಮ್ಮಿ ಮಾಡಿ. ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ 91 ಇಸ್ವಿ ಜೂನ್ 30 ಭಾನುವಾರ ಬೆಳಿಗ್ಗೆ 7:45 ಶ್ರಾವಣ ನಕ್ಷತ್ರ 2ನೇ ಪಾದದಲ್ಲಿ ಹುಟ್ಟಿರೋದು. ಏನು ಅರ್ಚನೆ ಮಾಡಿಸ್ಲಾ ಈಗ? ಸ್ವಲ್ಪ ನಿಧಾನ ಕೇಳ್ರಿ, ನನ್ನ ಕಂಪ್ಯೂಟರ್ ಅಲ್ಲ. 30ನೇ ತಾರೀಕು ಜೂನ್ 30, 91 ಇಸ್ವಿ 91. ಶ್ರಾವಣ ನಕ್ಷತ್ರ 2ನೇ ಪಾದ ಭಾನುವಾರ ಬೆಳಿಗ್ಗೆ 7:45 ಹುಟ್ಟಿರೋದು. ಹುಟ್ಟಿದ ಊರು ಗಂಜಾಂ, ಶ್ರೀರಂಗಪಟ್ಟಣದ ಹತ್ರ ಗಂಜಾಂ. ಸೊ 30 ಜೂನ್ 1991. ಇದರ ಪ್ರಕಾರ ಶ್ರವಣ ನಕ್ಷತ್ರ ಕರೆಕ್ಟಾಗಿ ಹೇಳಿದ್ರೆ 2ನೇ ಪಾದ, ಮಕರ ರಾಶಿ, ಲಗ್ನ ಬಂದ್ಬಿಟ್ಟು ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿದ್ದೀರಾ. ಇಲ್ಲಿ ಫಸ್ಟ್ ನೀವು ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಕಸ್ಪಲ್ ನೋಡೋಣ. ಕಸ್ಪ್ ಮ್ಯಾರೇಜಲ್ಲಿ 169 ಬಂದಿದೆ. ಇಂಡಿಕೇಟ್ಸ್ ಹೈ ಸೆಲ್ಫ್ ಇನ್ ಬಿಸ್ನೆಸ್, ಮೀಡಿಯಂ ಫೋಕಸ್ ಇನ್ ಮ್ಯಾರೇಜ್. ಮ್ಯಾರೇಜೇ ಸಿಂಗಲ್ ಆಗಿಬಿಟ್ಟಿದೆ, ನಾಟ್ ಗುಡ್. ಕಸ್ಪು ಪ್ರಮೋಟ್ ಮಾಡ್ತಾ ಇಲ್ಲ. 16 ಬಂದರೆ 27 ಇಲ್ಲ ಇಲ್ಲಿ. ಇದು 14 ಇದೆ. ಇಂಟ್ರೆಸ್ಟೇ ಇಲ್ಲ, ಜಾತಕದಲ್ಲೂ ಇಂಟ್ರೆಸ್ಟ್ ಇಲ್ಲ. ಯಾವತ್ತು ತೋರಿಸಿದ್ರು ಇವತ್ತು ನಾಳೆ, ಇವತ್ತು ನಾಳೆ. ದಶ ನೋಡೋಣ. ಈಗ ಸದ್ಯಕ್ಕೆ ಗುರು ದಶ ನಡೀತಾ ಇದೆ. 21 ಆದಮೇಲೆ ಗುರು ಏನಾದ್ರು ಸ್ವಲ್ಪ ಪ್ರಮೋಟ್ ಮಾಡ್ತಾನ? ಇಲ್ಲ, ಅದು ಪ್ರಮೋಟ್ ಮಾಡ. ಯಾಕಂದ್ರೆ 12-3 ಬಂದರೆ ಮ್ಯಾರೇಜ್ಗೆ ಒಳ್ಳೇದಲ್ಲ. 12-3 ಇಸ್ ನಾಟ್ ಗುಡ್ ಅಟ್ ಆಲ್. ಯಾಕಂದ್ರೆ ಗ್ರೀನ್ ಒಂದು ಬಂದಿಲ್ಲ, ಗ್ರೀನ್ ಬರಬೇಕು ಇಲ್ಲಿ, ಯಾವ್ದಾದ್ರು ಒಂದು ಗ್ರೀನ್ ಬರಬೇಕು ಇಲ್ಲಿ. ನೆಕ್ಸ್ಟ್ ಬುಕ್ತಿಗೆ ಹೋಗೋಣ. ಈಗ ಸದ್ಯಕ್ಕೆ ಶನಿಯಲ್ಲಿ 7 ಬಂದಿರೋದ್ರಿಂದ ಈಗ ಆಫರ್ಗಳು ಬರ್ತಾ ಇದ್ದಾವೆ. ಈಗ ಮುಗಿಸ್ಕೊಂಡ್ರೆ ಯಾವುದು ಅಂದರೆ ಗುರುದಶ ಶನಿ 26 ಮೇ ಒಳಗಡೆ ಮುಗಿಸ್ಕೊಂಡ್ರೆ ಮದುವೆ ಬರುತ್ತೆ. ಇಲ್ಲ ಅಂದರೆ ಮತ್ತೆ ನಾವು ಬುಧನ್ಗೆ ಹೋಗಬೇಕು, ಅಲ್ಲಿ ಇಲ್ವೇ ಇಲ್ಲ. ವೈವಾಹಿಕ ಜೀವನ ಅಥವಾ ಮದುವೆ ಎರಡೂ ಕೂಡ ಸ್ವಲ್ಪ ಕಷ್ಟನೇ. 1, 2, 3, 4, 5, 6, 7 ಗ್ರಹಗಳಿಲ್ಲ. ಯಾವುದಿದೆ ಇಲ್ಲಿ ಉತ್ತಮವಾಗಿ ಅಂತಂದಾಗ 1, 2 ಅಷ್ಟೇ, ಇನ್ಯಾವುದು ಇಲ್ಲ ಅಲ್ಲಿ. 2 ಚಂದ್ರ ಕೊಡ್ತಾನೆ, ಶನಿ ಕೊಡ್ತಾನೆ. ಈಗ ಶನಿ ಎಸ್ ಅಂದಿದ್ದಾನೆ, ಚಂದ್ರ ಬಂದಾಗ ಆಗಬೇಕು. ಚಂದ್ರ ಬಂದಾಗ ಚೆಕ್ ಮಾಡಬೇಕು. ಶನಿ ಎಸ್ ಅಂದಿದ್ದಾನೆ, ಚಂದ್ರ ಯಾವಾಗ ಎಸ್ ಅಂತಾನೆ? 25 ಏಪ್ರಿಲಿಂದ ಜುಲೈ ಒಳಗಡೆ. ಈಗ ಒಂದೇ ಪೀರಿಯಡು, ಸಣ್ಣ ಪೀರಿಯಡು ಎಸ್ ಅನ್ಕೊಂಡ್ಬಿಡ್ಬೇಕು. ಇಲ್ಲ ಅಂದರೆ ಫ್ಲಾಪ್ ಆಗುತ್ತೆ. ಈಗ ಸದ್ಯಕ್ಕೆ ಬಂದಿರೋದನ್ನ ಒಪ್ಕೊಳ್ಳಿ, ದಯವಿಟ್ಟು ಒಪ್ಕೊಳ್ಳಿ. ಹಾಗೆ ಇಲ್ಲಿ 7ನೇ ಮನೆ ಬಂದಿರತಕ್ಕಂಥದ್ದು 7, 8, 7, 1. ಸದ್ಯಕ್ಕೆ 2ರದ ಬಲ ನೋಡ್ತಾ ಇತ್ತು ಅಂತಂದರೆ ಸ್ವಲ್ಪ ಹೆಚ್ಚಾಗಿ ಶನಿ ರೈಟ್ ಹ್ಯಾಂಡ್ ಮಿಡಲ್ ಫಿಂಗರ್ ಒಂದು ಬ್ಲೂ ಸಫೈರ್ ಹಾಕೊಳ್ಳಿ, 2 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ವೈವಾಹಿಕ ಜೀವನ ಸ್ವಲ್ಪ ಟ್ರಬಲ್ಸಮ್ ಇರುತ್ತೆ. ಜಾತಕ ಆಗಿದ್ಕ ಎಲ್ಲ ಸೆಟ್ ಮಾಡಕ್ಕೆ ಹೋಗ್ಬೇಡಿ. ಸೆಟ್ ಮಾಡಕ್ಕೆ ಹೋದ್ರೆ ಸೆಟ್ಕೋತೀರ. ಓನ್ಲಿ ಅಂಡರ್ಸ್ಟ್ಯಾಂಡಿಂಗ್ ವಿಲ್ ವರ್ಕ್ ಹಿಯರ್. ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ನನ್ನ ಹೆಸರು ರಾಧಾ ಅಂತ. ವೆರಿ ಗುಡ್. ನನ್ನ ಮಗಂದು ನಾನು ಕೇಳಬೇಕಿತ್ತು ಸರ್. ಹೇಳಿ. ಅವನ ಡೇಟ್ ಆಫ್ ಬರ್ತ್ 18/7/2006. ಸಂಜೆ 4:51 ಹುಟ್ಟಿದ್ದಾನೆ ಸರ್. ಸಂಜೆ 4:51 ಹುಟ್ಟಿರೋ ಊರು ಮಂಡ್ಯ. ಏನ್ ಎಜುಕೇಶನ್ ಬಗ್ಗೆ ಕೇಳ್ಬೇಕಾ? ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. ಈಗೇನ್ ಡಿಗ್ರಿಗೆ ಜಾಯಿನ್ ಆಗ್ತಾರೋ ಇಲ್ವೋ? ಅವರು ಫಸ್ಟ್ ಇಯರ್ ಮೊದಲನೇ ಸೆಮ್ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ, CS ತಗೊಂಡಿದ್ದಾನೆ. ಈಗ ಸೂರ್ಯ ಶುಕ್ರ ಬಂದಿದೆ. ಶುಕ್ರ ಸ್ವಲ್ಪ 5, 8, 12 ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. 28ವರೆಗೂ ಹೇಳಿ. ಅದೇ ಸರ್, ಅವನ ಎಜುಕೇಶನ್ ಎಲ್ಲ ಹೆಂಗಿದೆ? ಮತ್ತೆ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ನೀವೇನಾದ್ರು ಮಾತಾಡೋಣ, ಮುಂದೆ ಮಾತಾಡ್ಬೋದು. ಅದೇ ಸರ್. ಆಮೇಲೆ ಮತ್ತೆ ಅವನ್ಗೆ ನಮ್ ಮನೆಯವ್ರು ತೀರ್ಕೊಬಿಟ್ರು ಅವನ 13 ವರ್ಷ ಇದ್ದಾಗ. ಈಗ ಮತ್ತೆ ಅವನ್ಗೆ ಮುಂದೆ ಅವ್ರ ತಂದೆ ಮನೆ ಕಡೆಯಿಂದ ಚೆನ್ನಾಗಿರ್ತದ, ಮುಂದೆ ಇವನು ಜೀವನ ಹೆಂಗಿರ್ತದೆ ಅಂತ ಕೇಳ್ಬೇಕಿತ್ತು ಸರ್. ಅದಕ್ಕೆ ನಾನು ಕಾಲ್ ಮಾಡಿದೆ. ಮೋಸ್ಟ್ಲಿ ತಾಯಿಗೆ ಕನ್ಫ್ಯೂಷನ್ ಇದ್ದಾರೆ. ಈ ಹುಡುಗನ್ ಕನ್ಫ್ಯೂಷನ್ ಅಲ್ಲ, ತಾಯಿಗೆ ಕನ್ಫ್ಯೂಷನ್. ಫಸ್ಟ್ ಎಜುಕೇಶನ್ ಕೇಳ್ತೀರಾ, ಆಮೇಲೆ ಅದೇನೋ ತಂದೆ ಕಡೆಯಿಂದ ಆಸ್ತಿ ಬರುತ್ತೆ ಅಂತೀರಾ. ಯಾವ್ದು ಬೇಕು ನಿಮಗೆ? ನನಗೆ ಅವನ ಎಜುಕೇಶನ್ ಮುಖ್ಯ ಸರ್. ಅವನ ಎಜುಕೇಶನ್ ಹೆಂಗಾಗತ್ತೆ ಅಂತ ಕೇಳ್ಬೇಕಿತ್ತು.
2028ವರೆಗೂ ಸ್ವಲ್ಪ ಸ್ಲೋ ಹೋಗುತ್ತೆ ಅವ್ರಿಗೆ. ಮೈಂಡಲ್ಲಿ ಬಿಸ್ನೆಸ್ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ, ಈ ಲೈನ್ ಬೇಕಾಗಿರಲಿಲ್ಲ. ಈ ಒಂದು ಬೇಕಾದ್ರೆ ಇದು ಗ್ಯಾರಂಟಿ ಆಗೇ ಆಗುತ್ತೆ. ಇವತ್ತೆಲ್ಲ ನಾಳೆ ಕೇಳಿ ನಾನು ಈ ಲೈನ್ ತಗೋಬಾರ್ದಾಗಿತ್ತು, ಇನ್ನೊಂದು ಲೈನ್ ತಗೊಳ್ಬೇಕಾಗಿತ್ತು. ಸೊ ಅವೆಲ್ಲ ಕನ್ಫ್ಯೂಷನ್ಸ್ ಬರುತ್ತೆ. ಫಸ್ಟ್ ಇದನ್ನ ಸ್ವಲ್ಪ ಸದ್ಯಕ್ಕೆ ಇದನ್ನ ಅಡ್ರೆಸ್ ಮಾಡಬೇಕು ಅಂದ್ರೆ ಇದನ್ನ ದಾನ ಮಾಡಿ. ಮಂಗಳ ಇರ್ತಕ್ಕಂಥ ತೊಗರಿಬೇಳೆ ದಾನ ಮಾಡಿ, ಸ್ವಲ್ಪ ಒಳ್ಳೇದಾಗುತ್ತೆ. ಶುಕ್ರ ಆದ್ಮೇಲೆ ಸೂರ್ಯ ಬಂದಾಗ ಕಂಪ್ಲೀಟ್ ಕರೆಕ್ಷನ್ಸ್ ಆಗುತ್ತೆ. 11 ಬಂದಿರೋದ್ರಿಂದ ನಕ್ಷತ್ರದಲ್ಲಿ. ಸೊ 28ವರೆಗೂ ಅವ್ರಿಗೆ ಕನ್ಫ್ಯೂಷನ್ಸ್ ಅಲ್ಲೇ ಇರ್ತಾರೆ. 28 ಆದ್ಮೇಲೆ ಅಷ್ಟೊಳಗೆ ಅವ್ರಿಗೆ ಡಿಗ್ರಿನೂ ಮುಗಿಸಿರ್ತಾರೆ. ನಾರ್ಮಲ್ ಜೀವನ ಬರುತ್ತೆ. ಒಳ್ಳೇದಾಗ್ಲಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಟೈಮಿಂಗ್ ಅಷ್ಟೇ, ಜ್ಯೋತಿಷ್ಯ ಇಸ್ ಓನ್ಲಿ ಟೈಮಿಂಗ್. ನಮಸ್ಕಾರ. ಹಲೋ, ಹೇಳಿ ಸರ್. ಇದು ನನ್ನ ಮಗನ ವಿಷಯ ಬಗ್ಗೆ ಕೇಳಲಿಕ್ಕೆ. ಕೇಳಿ. ಇದು 12th April 2010 ಸರ್. ಇನ್ನೊಂದ್ಸತಿ ಹೇಳಿ. 10:30 PM. ಇನ್ನೊಂದ್ಸತಿ ಹೇಳಿ ಫಸ್ಟ್ ಇಂದ. ಯಾವ ಸರ್? ಸರಿಯಾಗಿ ಕೇಳಿಸ್ತಾ ಇಲ್ಲ ನಿಮ್ದು. ಯಾವುದು? ನಿಮ್ ಡೇಟ್ ಆಫ್ ಬರ್ತ್ ಯಾವ್ದು ಅಲ್ಲ. ನಿಮ್ ಡೇಟ್ ಆಫ್ ಬರ್ತ್ ಸರಿಯಾಗಿ ಕೇಳಿಸ್ತಾ ಇಲ್ಲ. ನಿಧಾನಕ್ಕೆ ಕೇಳಿ. ಅಲ್ಲಿ ಟಿವಿ ವಾಲ್ಯೂಮ್ ಆಫ್ ಮಾಡ್ರಿ. 12th April 2010 ಸರ್. 12th April 2010. ಟೈಮ್ 10:30 PM. ಹುಟ್ಟಿದೂರು ಕಾಸರಗೋಡು ಸರ್, ಕೇರಳ. ಕಾಸರಗೋಡು. ಓಕೆ. 12 April 2010. ಇದ್ರ ಉತ್ತರ ಭಾದ್ರಪದ ಮೀನರಾಶಿ ಕರೆಕ್ಟ್ ಇದೆಯಾ? ಹೌದು ಹೌದು ಸರಿ. ಓಕೆ. ಸದ್ಯಕ್ಕೆ ನಡೀತಾ ಇರ್ತಕ್ಕಂಥ ದಶಾದ್ಮೇಲೆ ನೋಡೋಣ. 22 ಆದ್ಮೇಲೆ ಬುಧ ದೇಶ ನಡೀತಾ ಇದೆ. 29ವರೆಗೂ ಬುಧ 5, 7, 12, 4, 9, 5. ಓದಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಓದ್ತಾರೆ, ಇಲ್ಲಾಂದ್ರೆ ಓದೋದೇ ಇಲ್ಲ. ಯಾವ್ದು ಏನ್ ಕ್ವಶನ್? ಇಲ್ಲ ಸರ್, ಅವನು ಅಂದ್ರೆ ಎಜುಕೇಶನ್ ಬಗ್ಗೆ ನಂಗೆ ಹೇಳಿದ್ದೆ ಸರ್. ಅವನು ಏನು ಕಲಿಯುವುದಿಲ್ಲ, ಹೇಳಿದ್ದು ಕೇಳುದಿಲ್ಲ ಹಾಗೆ. ಈಗ ನಾನು 2 ಎಕ್ಸ್ಟ್ರೀಮ್ ಹೇಳಿದೆ ನಿಮಗೆ. ಈ ಕಾಂಬಿನೇಷನ್ ಹೆಂಗ್ ತಗೊಂಡು ಹೋಗುತ್ತೆ ಅಂದ್ರೆ ಈ 5, 7 ಇವೆಲ್ಲ ಎಕ್ಸ್ಟ್ರೀಮ್ ಆಗಿ ಓದ್ತಾರೆ, ಇಲ್ಲ ಅಂದ್ರೆ ಕೆಳಗಡೆ ಓದ್ತಾರೆ. ಯಾವ್ದು ಏನು ಇಲ್ವೇ ಇಲ್ಲ. ಫಸ್ಟ್ ಇಲ್ಲಿ 5, 7, 12 ಇರ್ತಕ್ಕಂಥ ಗ್ರಹ ಶುಕ್ರ. ಮೊಸರನ್ನ ದಾನ ಮಾಡ್ಸಕ್ ಹೇಳ್ತೀನಿ. ಹಾಗೆ ಒಂದು ಪರ್ಲ್ ಅಂತ ಬರುತ್ತೆ, ಬಸರಾ ಪರ್ಲ್ ಅಂತ ನಮ್ಮ ಆಫೀಸಲ್ಲಿ ಸಿಗುತ್ತೆ. ಅದನ್ನ ಹಾಕೊಳ್ಬೇಕು. 4-9 ಕಾಂಬಿನೇಷನ್ ಎಜುಕೇಶನ್ಗೆ. 4 ಮುಖದ ರುದ್ರಾಕ್ಷಿ ಹಾಕೊಳ್ಳಿ 5, 8, 11 ಕಾಂಬಿನೇಷನ್ಗೆ. ಇಷ್ಟು ಟ್ರಯಾಂಗಲ್ ಹಾಕೊಂಡ್ರೆ ಎಜುಕೇಶನ್ ಮೇಲೆ ಆಸಕ್ತಿ ಬರುತ್ತೆ. ಇಲ್ಲಾಂದ್ರೆ ಎಜುಕೇಶನ್ ಏನೇನೋ ಮಾಡ್ತೀನಿ ಅಂತ ಹೋಗ್ತಾರೆ. ಕೊನೆಗೆ ಅದು ಬುಧ ಇರ್ತಕ್ಕಂಥದ್ದು 2039 ಇರೋದ್ರಿಂದ ಸ್ವಲ್ಪ ಅವರು ಎಜುಕೇಶನ್ ಮಾಡೋದೊಂದು, ಕೆಲಸ ಮಾಡೋದೊಂದು, ಯಾವ್ಯಾವುದೋ ವಿಚಿತ್ರವಾಗಿ ಹೋಗ್ತಾರೆ. ಆರ್ಕಿಟೆಕ್ಟ್ ಆಗಬೇಕು, ಸಾಫ್ಟ್ವೇರ್ ಇಂಜಿನಿಯರ್, ಇವೆರಡೇ ಲೈನ್ ಅವ್ರಿಗೆ ಸೂಕ್ತ ಆಗುತ್ತೆ. ದಯವಿಟ್ಟು ಮಾಡಿ. ಇಲ್ಲಾಂದ್ರೆ ಯಾವುದೋ ಹೀಲಿಂಗು, ದೇವರು, ದಿಂಡ್ರು ಅಂತ ಒಟ್ಟೋಗಿ ಏನೇನೋ ಮಾಡ್ತಾರೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ ಸರ್. ನಮಸ್ತೆ, ನನ್ನ ಹೆಸರು ಲತಾ ಅಂತ. ವೆರಿ ಗುಡ್. ಹೇಳಿ. ನಾವು ಮಂಡ್ಯದಿಂದ ಮಾತಾಡ್ತೀವಿ ಸರ್. ತುಂಬಾ 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 ಖುಷಿ ಆಗ್ತಿದೆ. ಹತ್ತತ್ರ 3 ವರ್ಷದಿಂದ ಟ್ರೈ ಮಾಡ್ತಿರೋದು ನಿಮ್ಗೆ ಕಾಲ್ ಮಾಡಕ್ಕೆ. ನಮ್ಮಮ್ಮ ಅಂತೂ ನಿಮ್ ದೊಡ್ಡ ಫ್ಯಾನು. ಎಲ್ಲರಿಗೂ ಹೇಳ್ತಾರೆ ಇದು ನೋಡಿ ನೋಡಿ ನೋಡಿ, ಪ್ರೋಗ್ರಾಮ್ ನೋಡಿ ಅಂತ ಇಡೀ ಸಂಬಂಧಿಕರಿಗೆ ಎಲ್ಲರಿಗೂ ಹೇಳ್ಕೊ ಬರ್ತಾರೆ ಸರ್. ದೇವರುಗಳಿಗೆ ದೂತರಿದ್ರಂತೆ, ಗೊತ್ತಾ? ದೂತರು ಹಾ ಸರ್. ಎಲ್ಲಾ ಕಡೆ ಪ್ರಚಾರ ಮಾಡಿಕೊಂಡು ಆ ದೇವರ ಮಹಿಮೆ ಹೇಳ್ಕೊಂಡು ಬರೋರಂತೆ. ಸೊ ಹಾಗೆ ದೇವರ ಪ್ರಚಾರಕ್ಕೆ ಗುರುಗಳು ಇದ್ರಂತೆ. ದೇವರ ಮಹಿಮೆಗೆ ಗುರುಗಳು ಇದ್ರಂತೆ. ಹಾಗೆ ಗುರುಗಳ ಪ್ರಚಾರಕ್ಕೆ ಒಳ್ಳೊಳ್ಳೆ ಶಿಷ್ಯಂದ್ರಿದ್ದಂತೆ. ಆತರ ನಿಮ್ಮ ತಾಯಿ ದೂತರಾಗ್ಬಿಟ್ಟಿದ್ದಾರೆ ನಮ್ಮ ನಕ್ಷತ್ರ ನಾಡಿಗೆ. ದೇವದೂತ, ಗುರುದೂತರು ಅಂತೆಲ್ಲ ಬರುತ್ತಲ್ಲ, ನಿಮ್ ತಾಯಿ ದೂತರಾಗಿದ್ದಾರೆ. ಓಕೆ, ವೆರಿ ಗುಡ್. ಥ್ಯಾಂಕ್ಸ್ ಹೇಳಿ ನಿಮ್ ತಾಯಿಯವ್ರಿಗೆ. ಅರ್ಥ ಆಯ್ತಾ? ಜೀವನ ಮುಂದೆ ಯಾಕೆ ಅಂದ್ರೆ ಕಷ್ಟಪಟ್ಟಿದ್ದಾನೆ. ಹೇಳ್ತೀನಿ, ಒಂದು ವಿಚಾರ ಹೇಳ್ತೀನಿ. ನಿಮ್ದೇನು ಕಟ್ ಮಾಡಕ್ ಹೋಗಲ್ಲ, ವೇಟ್ ಮಾಡಿ. ಈಗ ಸಡನ್ ಆಗಿ ನಮ್ಮ ಹತ್ರನೇ ಜ್ಯೋತಿಷ್ಯ ಕಲ್ತು, ನಮ್ಮ ಹತ್ರನೇ ಚೆನ್ನಾಗಿ ಮಾಡಿ, ನಮ್ಮಲ್ಲೇ ಯೂಟ್ಯೂಬ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ನನ್ನ ಹೆಸರು ಹೇಳಲ್ಲ ಅಂತ ಕಳ್ಳರಿದ್ದಾರೆ. ನಮ್ಮ ಹತ್ರನೇ ಎಲ್ಲ ಕಲ್ತು ಏನೆಲ್ಲ ಮಾಡಿ ದಿನೇಶ್ ಗುರುಜಿ ಹತ್ರ ಕಲ್ತಿರೋದಕ್ಕೆ ಹೇಳಕ್ಕೆ ನಾಚಿಕೆ. ಆಮೇಲೆ ಅದೇ ಗುರುಗಳ ಹತ್ರ ಕಲ್ತು ಅದೇ ಗುರುಗಳಿಗೆ ಒಂಥರ ವ್ಯಂಗ್ಯವಾಗಿ ಮಾತಾಡೋದು, ಮತ್ತೆ ಇವರೆಲ್ಲ ಕಮರ್ಷಿಯಲ್ ಮೈಂಡ್ ಅಂತ ಹೇಳ್ತಕ್ಕಂಥ ಶಿಷ್ಯಂದ್ರು ನನ್ನ ಹತ್ರ ಇದ್ದಾರೆ. ಕೆಲವರು ಕಮರ್ಷಿಯಲ್ ಅಂತ ಮೈಂಡ್ ಅಂತ ಅದು ಏನಕ್ಕೆ ಬಾಯಿಗೆ ಬರುತ್ತೋ ಏನೋ ಗೊತ್ತಿಲ್ಲ. ನಾನು ಯಾವ ದೃಷ್ಟಿಯಿಂದ ನೋಡ್ತಾರೆ ಗೊತ್ತಿಲ್ಲ. ತಂದೆ ತಾಯಿನೂ ಕೊನೆಗೆ ಅವ್ರು ಕಮರ್ಷಿಯಲ್ ಅಂದ್ಬಿಡ್ತಾರೆ. ತಂದೆ ತಾಯಿಗೆ ಅವ್ರು ಕಮರ್ಷಿಯಲ್ ಹೇಳೋದು. ಕಮರ್ಷಿಯಲ್ ಪ್ರತಿಯೊಬ್ಬರು ಇದ್ದಾರೆ. ಯಾರು ಕಮರ್ಷಿಯಲ್ ಇಲ್ಲ? ನರೇಂದ್ರ ಮೋದಿನೂ ಕಮರ್ಷಿಯಲ್ ಇದ್ದಾರೆ. ಅವ್ರಿಗೆ ವೋಟ್ ಬರಬೇಕು, ಅದ್ ಮಾಡಬೇಕು ಅಂದ್ರೆ ಎಲ್ಲ ಹಿ ಟೇಕ್ಸ್ GST ಟು ರನ್ ಇಟ್. GST ಯಾಕೆ ಜಾಸ್ತಿ ಮಾಡ್ತಾರೆ? ಏನು ಎಲ್ಲರಿಗೂ ಫ್ರೀ ಮಾಡೋಕ್ಕಾಗತ್ತಾ?
ನಮ್ಮ ತಲೆಕೆಟ್ಟ ಸ್ಟೂಡೆಂಟ್ಸ್ ಇರ್ತಾರೆ, ಸ್ವಲ್ಪ ಅವ್ರಿಗೆ ಲಾಜಿಕ್ ಗೊತ್ತಿಲ್ವೋ ಅಥವಾ ಮ್ಯಾಜಿಕ್ ಗೊತ್ತಿಲ್ವೋ ಗೊತ್ತಿಲ್ಲ, ಎರಡರಲ್ಲೂ ಮಧ್ಯದಲ್ಲಿ ಇರ್ತಾರೆ, ತ್ರಿಶಂಕು ಸ್ಥಿತಿಲಿ. ಸಮಥಿಂಗ್ ರಾಂಗ್ ವಿತ್ ದೆಮ್, ಯಾಕೋ ಗೊತ್ತಿಲ್ಲ. ಒಂದು ಮೆಡಿಕಲ್ ಮಾಡಬೇಕು ಅಂತಂದ್ರೆ ಆ ಮೆಡಿಕಲ್ ಕಾಲೇಜ್ ಏನು ಫ್ರೀಯಾಗಿ ಕೊಡೋಕ್ಕಾಗತ್ತಾ? ದೇ ಚಾರ್ಜ್ ಸೋ ಮಚ್ ಮನಿ. ಒಂದು ಇಂಜಿನಿಯರಿಂಗ್ ಕಾಲೇಜು ಫ್ರೀಯಾಗಿ ಕೊಡ್ತಾರ? ಅದೆಲ್ಲ ಬೇಡ. ನಿಮ್ಮ ಮಕ್ಕಳಿಗೆ ABCD ಕಲ್ಸಕ್ಕೆ ನಿಮ್ಗೆಲ್ಲರೂ ಫ್ರೀಯಾಗಿ ಸಿಗುತ್ತಾ ನೋಡಿ. ಇವನ್ ಗೌರ್ಮೆಂಟ್ ಹಾಸ್ಪಿಟಲ್, ಗೌರ್ಮೆಂಟ್ ಸ್ಕೂಲಲ್ಲೂ ಕೂಡ ಹೋಗ್ಬೇಕು ಅಂದ್ರೆ ಅಲ್ಲಿನೂ ಕ್ವಾಲಿಟಿ ಕೇಳ್ತೀರಾ, ಅಲ್ಲಿ ಇರೋ ಪರಿಸ್ಥಿತಿ ನೋಡಿ ಬೇಡ ಅಂತೀರಾ. ವೈ ವಿ ಸ್ಪೆಂಡ್ ಮೋರ್ ಮನಿ ಆನ್ ಗುಡ್ ಕಾಲೇಜಸ್ ಅಂಡ್ ವೈ ದೇ ಟೇಕ್ ಮನಿ? ಅಸ್ಟ್ರಾಲಜಿ ಅಂದ್ರೆ ಬೇರೆಯವ್ರು ಯಾರೋ ಮಾತಾಡಿದ್ರು ಓಕೆ, ನಮ್ಮ ಸ್ಟೂಡೆಂಟ್ಸೇ ಕೆಲವರು ಮಾತಾಡ್ತಾರಲ್ಲ, ಏನೋ ನಾಚಿಕೆ ಮಾನ ಮರ್ಯಾದೆ ಇರಲ್ಲ ಅವ್ರಿಗೆಲ್ಲ, ಅವ್ರ ಮನೇಲೇ ಇರಲ್ಲ ಫಸ್ಟ್ ಆಫ್ ಆಲ್ ಕಂಪ್ಲೀಟ್ ಆಗಿ. ಓಕೆ, ಅದಿರಲಿ. ನಾನು ಈ 2 ಮಾತು ಹೇಳಬೇಕಾಗಿತ್ತು. ಕೆಲವರು ಕಚಡ ಇರ್ತಾರೆ ನಮ್ಮಲ್ಲೂ, ಅವರು ಫ್ಯಾಮಿಲಿಲೇ ಅವ್ರಿಗೇನು ತಿರ್ಪೆ ಎತ್ತೋ ಇದ್ರಲ್ಲಿ ಇರ್ತಾರೆ ಅವರು, ಆದರೂ ಕೂಡ ಗುರುಗಳ ಬಗ್ಗೆ ಮಾತಾಡ್ತಾರೆ. ಎವ್ರಿಬಡಿ ಹ್ಯಾಸ್ ಗಾಟ್ ಎ ಬ್ಯಾಡ್ ಡೇ, ವೆದರ್ ಇಟ್ ಇಸ್ ಎ ಗುರು ಆರ್ ಎ ಶಿಷ್ಯ. ಸೊ ವಿ ಶುಡ್ ನಾಟ್ ಅಂಡರ್ ಎಸ್ಟಿಮೇಟ್ ಎನಿಬಡಿ. ಎಲ್ಲರಿಗೂ ಕೂಡ ಅವ್ರದೇ ಆಗಿರ್ತಕ್ಕಂಥ ನೋವುಗಳು ಕಷ್ಟಗಳು ಇರ್ತವೆ, ಅದು ತಿಳಿಯಲ್ಲ ಅವ್ರಿಗೆಲ್ಲ, ಸ್ವಲ್ಪ ಕಷ್ಟ. ನಿಮ್ದು ಹೇಳಮ್ಮ ಈಗ. ಸರ್, ನನ್ನ ತಮ್ಮನ ಬಗ್ಗೆ ಕೇಳಬೇಕಿತ್ತು. ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀನಿ. 21. ಹೇಳಮ್ಮ. ಅವನ ಜೀವನ ಹೇಗಿರುತ್ತೆ ಮತ್ತೆ ಮದುವೆ ಎರಡೂ ಕೇಳ್ಬೇಕು ಸರ್. ತುಂಬಾ ಒಂದೇ ಪ್ರಶ್ನೆ, ಯಾಕಂದ್ರೆ ಪ್ರಶ್ನಾಶಾಸ್ತ್ರದಲ್ಲಿ ಒಂದು ಬರುತ್ತೆ, ಎಲ್ಲ 2-3 ಹೇಳಕ್ಕಾಗಲ್ಲ. ಮದುವೆ ಬಗ್ಗೆ ಹೇಳಿ. ಮ್ಯಾರೇಜ್ ನಮ್ಗೆ, ಯಾಕಂದ್ರೆ ಗೊತ್ತಿಲ್ಲದೆ ಇರೋರು, ಕಾಣದೇ ಇರೋರು, ನಿಮ್ ತಾಯಿ ಅಂತವ್ರು ನಮಗೆ ಪ್ರಚಾರ ಮಾಡ್ತಾರಲ್ಲ, ಅವ್ರನ್ನ ನಾನು ಗ್ರೇಟ್ ಅಂತೀನಿ. 11-10 ವೈವಾಹಿಕ ಜೀವನ ಉತ್ತಮ. ಸ್ವಲ್ಪ ಈಗೋ ಕ್ಲಾಸಸ್ ಇರುತ್ತೆ, ಬಟ್ ಅಷ್ಟು ಶೀಘ್ರವಾಗಿ ಒಪ್ಪೋದಿಲ್ಲ. ಯಾಕೆಂದ್ರೆ ಸ್ವಲ್ಪ ನಿಧಾನ ಕಾದು ಒಳ್ಳೆ ಹುಡುಗಿ ಚೆನ್ನಾಗಿರ್ಬೇಕು, ಓದಿರ್ಬೇಕು, ಅದು ಮಾಡಿರ್ಬೇಕು, ಇದು ಮಾಡಿರ್ಬೇಕು, ಎಲ್ಲಾ ಕಾಂಬಿನೇಷನ್ಸ್ ಇದೆ. ಬಟ್ ಡಿಲೇಡ್ ಮ್ಯಾರೇಜ್ ಅಂತ ಫಸ್ಟ್ ತೋರಿಸ್ತಾ ಇದೆ. ದಶಾಭುಕ್ತಿಲಿ ನೋಡೋಣ ಏನ್ ತೋರಿಸ್ತಾ ಇದೆ ಅಂತ. 2031 ಬುಧನ ಒಂದು ಪ್ರಶ್ನೆಯಲ್ಲಿ ಕೇಳಿದಿರ. 318 ಮಾತುಕತೆ. ಸ್ವಲ್ಪ ಬೇಗ ಡಿಸಿಷನ್ ತಗೊಳ್ಳೋದ್ರಲ್ಲಿ ಇವರಿಗೆ ಬೇಗ ಶೀಘ್ರವಾಗಿ ಮಾಡಕ್ ಕೇಳಿ. ದಿ ಪ್ರಾಬ್ಲಮ್ ವಿತ್ ಯುವರ್ ತಮ್ಮ ಈಸ್ ಡಿಲೇ ಇನ್ ಡಿಸಿಷನ್ ಮೇಕಿಂಗ್. ಡಿಲೇ. 10th house ಶೋಸ್ ಡಿಲೇ. ಸೊ ಇಷ್ಟು ನನ್ನ ವಿಚಾರ. ಎಲ್ಲರೂ ಏನಾದ್ರು ಮಾಡಕ್ಕೇನೆ ಹುಟ್ಟಿರೋದು, ಏನಾದ್ರು ಮಾಡುತ್ತಾ ಇರ್ತೀವಿ. ಜ್ಞಾನದ ಎಕ್ಸ್ಚೇಂಜ್ ಇರ್ಬೋದು, ಪದಾರ್ಥಗಳ ಎಕ್ಸ್ಚೇಂಜ್ ಇರ್ಬೋದು, ಮನಸ್ಸುಗಳ ಎಕ್ಸ್ಚೇಂಜ್ ಇರ್ಬೋದು. ಎವ್ರಿಥಿಂಗ್ ಆನ್ ದಿ ಅರ್ತ್ ಈಸ್ ಫಾರ್ ಸಮ್ ಕಾಸ್. ಆ ಕಾಸ್ನ ಎಫೆಕ್ಟ್ ಆಗಬೇಡಿ. ಕಾಸ್ ಅಂಡ್ ಎಫೆಕ್ಟ್ ಆರ್ ಎ ಡಿಫರೆಂಟ್ ಸಬ್ಜೆಕ್ಟು. ನಮ್ಮ ಸ್ಟೂಡೆಂಟ್ಸ್ಗೆ ತುಂಬ ದಡ್ಡ ಶಿಖಾಮಣಿಗಳು ಇದ್ದಾರೆ. ದೇ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಅಟ್ ಮೈ ಲೆವೆಲ್. ನನ್ನ ಲೆವೆಲ್ಗೆ ಅವರು ಬಂದು, ಅಂದರೆ ಲೆವೆಲ್ ಅಂದರೆ ನಮ್ಮ ಗುರುಗಳಂತಲ್ಲ, ನಮ್ಮ ಏರಿಯಾ ಆಫ್ ಥಿಂಕಿಂಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ಸ್ವಲ್ಪ ಟೈಮ್ ತಗೊಳುತ್ತೆ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಹಿಂದೆ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್
ಬ್ರಾಸಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ನಮ್ಮ ಕೈಲಾಶ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ. ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ದೇವತಾ ವಾಹನಗಳಲ್ಲಿ ಗೂಬೆಯು ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿದೆ. ಗೂಬೆಯು ಕತ್ತಲನ್ನು ಭೇದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಎಲ್ಲಾ ರೀತಿಯ ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತದೆ. ಗೂಬೆಯ ಉಂಗುರವನ್ನು ಧರಿಸುವುದರಿಂದ ಉತ್ತಮ ಆರ್ಥಿಕ ಬೆಳವಣಿಗೆ ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬಹುದಾಗಿದೆ. ಗೂಬೆಯ ಉಂಗುರಕ್ಕಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಧನ್ಯವಾದ.